ಕಿಚ್ಚಿನ ಮಹಾಪಾಪಿಗಳು ಎಂಥ ಒಂದು ಶುದ್ಧ ಕೃತಿಗೂ ಎಂಥ ಒಂದು ಅತ್ಯುತ್ತಮ ಕೃತಿಗೂ ಕೂಡ ಕೆಟ್ಟದಾದಂತ ಒಂದು ಆಕೃತಿಯನ್ನ ಕಟ್ಟಲಿಕ್ಕೆ ಮುಂದಾಗ್ತಾರೆ ಅಂತ ಆದ್ರೆ ಅದಕ್ಕೂ ಈ ಸೂ ಫ್ರಮ್ ಸೋಕ್ಕೆ ಯಾರ್ದು ಇಂಥ ಮಾತು ಬರ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ. ಆದ್ರೆ ಸ್ವಾತಂತ್ರ್ಯವೇ ಮಹಾಧರ್ಮ, ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ನಮ್ಮ ಹಕ್ಕು, ಮಾತಾಡುವುದನ್ನು ಯಾವ ರೀತಿ ಬೇಕಾದರೂ ಮಾತಾಡಬಹುದು, ನಮ್ಮ ಹತ್ರ ಒಂದು ಸೋಷಿಯಲ್ ಮೀಡಿಯಾ ಇದೆ ಅನ್ನುವ ಕಾರಣಕ್ಕಾಗಿ ಒಂದು ಸೃಜನಾತ್ಮಕವಾದಂತ ಶುದ್ಧ ಕೃತಿಯ ಮೇಲೆ ಹೊಲಸೆ ಎರಚುವುದಿದೆಯಲ್ಲ, ಅದು ಅತ್ಯಂತ ಅಪರಾಧ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದು ನಮ್ಮ ಕನ್ನಡದಲ್ಲಿ ಜನಪ್ರಿಯತೆಯ ನೆಲೆಯಲ್ಲಿ ಥಿಯೇಟರ್ಗೆ ಜನವನ್ನ ಕರೆತರುವ ಸ್ಟಾರ್ಗಳೆಲ್ಲ ಕನ್ನಡಕ್ಕೆ ದುರ್ಲಭ ಆಗ್ತಾ ಬಂದ್ರು. 2-3 ವರ್ಷಕ್ಕೆ ಒಂದು ಸಿನಿಮಾ ಮತ್ತು ಮಧ್ಯದಲ್ಲಿ ಇಲ್ಲಿ ಅವರು ಕಾಣಿಸ್ಕೊಳ್ಳದೆ ಇದ್ರು ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಸಿನಿಮಾ ನಿರ್ಮಾಣ ಮಾಡುವುದು ಗಗನ ಕುಸುಮ ಆಯಿತು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೂ ಫ್ರಮ್ ಸೋ ರಾಜ್ ಬಿ ಶೆಟ್ಟಿ ತಂಡದ ನಿರ್ಮಾಣದ ಚಿತ್ರ ಈಗ ಹುಟ್ಟುಹಾಕಿದೆ. 174 ಸ್ಕ್ರೀನ್ಗಳಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಸೂ ಫ್ರಮ್ ಸೋ ಧೂಳೆ ಬೀಸ್ತಾ ಇದೆ, ಹೌಸ್ಫುಲ್ ಶೋವನ್ನು ಕಾಣ್ತಾ ಇದೆ. ಹೈದರಾಬಾದ್ನಲ್ಲಿ ತೆಲುಗಿನಲ್ಲಿ 74 ಶೋಗಳನ್ನು ಅಂದರೆ 74 ಥಿಯೇಟರ್ಗಳಲ್ಲಿ ಅಲ್ಲಿ ಚಿತ್ರಮಂದಿರದಲ್ಲಿ ತುಂಬಿದ ಗ್ರಹದ ಪ್ರದರ್ಶನ ಕಾಣ್ತಾ ಇದೆ. ಮಲಯಾಳಂನಲ್ಲಂತೂ ಅದೊಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. 174 ಥಿಯೇಟರ್ಗಳಲ್ಲಿ ಜನರನ್ನು ಸೂಜಿಗಲ್ಲಿನ ಹಾಗೆ ಆಕರ್ಷಿಸ್ತಾ ಇದೆ. ಕನ್ನಡದ ನೆಲದಲ್ಲಿ ಸಂಪೂರ್ಣವಾಗಿ ಚಿತ್ರರಂಗ ಎಲ್ಲೋ ಒಂದು ಕಡೆ ಸೋಲಿನ ಝಳದಲ್ಲಿ ನಲಗ್ತಾ ಇರುವಾಗ ಸೂ ಫ್ರಮ್ ಸೋ ಲಿಮಿಟೆಡ್ ಬಜೆಟ್ಟಿನ ಹೊಸ ರೀತಿಯ ನರೇಶನ್ನಿನ ಬದುಕಿನ ಲಯ ಮತ್ತು ಭಾವವನ್ನೇ ಸಿನಿಮಾವಾಗಿ ಕಟ್ಟುವಂಥ ಕಲೆಗಾರಿಕೆಯ ಜೆ.ಪಿ. ತಮ್ಮಿನಾಡು ಮತ್ತು ರಾಜ್ ಬಿ ಶೆಟ್ಟಿಯ ಒಂದು ಕಲಾತ್ಮಕವಾದಂಥ ಒಂದು ತಂಡ ಸರಳವಾಗಿ ಸುಂದರವಾಗಿ ನಗಿಸ್ತಾ 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 ಬದುಕಿನ ಮತ್ತು ಸಮಾಜದ ಒಟ್ಟು ಬಂಧದಲ್ಲಿ ನಿಮಗೆ ರಂಜನೆಯನ್ನು ಒಂದಿಷ್ಟು ಯೋಚನೆಯನ್ನು ಚಿಂತನೆಯನ್ನು ಒಟ್ಟಾಗಿ ಹಂಚಬಲ್ಲದು ಅನ್ನೋದಕ್ಕೆ ಇದು ಸಾಕು. ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ನಾನು ಮಾಡಿದ ವಿಮರ್ಶೆಯನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ದಾಖಲಾರ್ಹವಾಗಿ ನೀವು ಸ್ವೀಕರಿಸಿದ್ದೀರಿ. 1,20,000ಕ್ಕೂ ಹೆಚ್ಚು ಜನ ಈ ವಿಮರ್ಶೆಯನ್ನು ನೋಡಿದ್ದಾರೆ ಅನ್ನೋದು ಆ ಸಿನಿಮಾದ ಬಗ್ಗೆ ಜನರಿಗಿರುವ ಆಸಕ್ತಿ ಮತ್ತು ಒಂದು ಕುತೂಹಲದ ಅದು ಲಕ್ಷಣ ಅಂತ ನಾನು ಭಾವಿಸಿದ್ದೇನೆ. ಕೆಲವರು ಹೇಳ್ತಾರೆ, ಗಣಪತಿಯವರೇ 3-4 ನಿಮಿಷದಲ್ಲಿ ಮಾತಾಡ್ಬಿಡಿ, 6-7 ನಿಮಿಷದಲ್ಲಿ ಮಾತಾಡ್ಬಿಡಿ, ಕೊರೆತೀರಿ, ಉದ್ದುದ್ದ ಮಾತಾಡ್ತೀರಿ, ಬೋರ್ ಆಗತ್ತೆ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಸೂ ಫ್ರಮ್ ಸೋಕ್ಕೂ ಹಾಗೆ ಕೆಲವು ಕಮೆಂಟ್ ಮಾಡಿದರು. ಆದರೆ ಜನ ನನ್ನ ಕೈ ಬಿಟ್ಟಿಲ್ಲ. ನನ್ನ ಸ್ವಭಾವ ಏನು ಅಂತಂದರೆ, ಅವಸರದಲ್ಲಿ ವ್ಯೂಸ್ಗೋಸ್ಕರ ಒಂದಿಷ್ಟು ಹೇಳುವುದೋ ಕೊರೆಯುವುದೋ ನನ್ನ ಉದ್ದೇಶ ಅಲ್ಲ. ಒಂದು ಸಿನಿಮಾದ ವಿಮರ್ಶೆ ಅಂತಂದರೆ ಅದು ಅದರ ಇಡೀಯದಾದಂಥ ಒಂದು ಹೊಕ್ಕುಳಿನ ಹೃದಯದ ಒಂದು ಅಂಬೋಣವನ್ನು ಸ್ಪಷ್ಟವಾಗಿ ನಿಮಗೆ ಮುಟ್ಟಿಸುವಂಥ ಒಂದು ಕೆಲಸ. ಇವತ್ತು ಸೂ ಫ್ರಮ್ ಸೋದಂಥ ಸಿನಿಮಾಕ್ಕೆ ಕೂಡ ಒಗರಿನಿಂದ ಹೊಟ್ಟೆ ಕಿಚ್ಚಿನಿಂದ ಮಾಧ್ಯಮದ ಎಲ್ಲ ಎಲ್ಲೆಗಳನ್ನು ಮೀರಿ ಪ್ರತಿಕ್ರಿಯಿಸುವಂಥ ಸ್ವಾತಂತ್ರ್ಯದ ಹೆಸರಿನ ಮತ್ತು ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಬಳಸುವ ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳನ್ನು ಗಮನಿಸಿದ್ದೇನೆ ನಾನು. ಏನಿದೆ ಅದರಲ್ಲಿ?
ಹೊಟ್ಟೆ ಹುಣ್ಣಾಗುವ ಹಾಗೆ ನಗಿಸ್ತಾ ನಗಿಸ್ತಾ ಸಿನಿಮಾದ ಒಳಗಡೆ ನಮ್ಮನ್ನೂ ಪ್ರವೇಶಿಸಿ ನಾವೇ ಪಾತ್ರಗಳಾಗಿ, ನಾವೇ ಭಾವವಾಗಿ, ನಾವೇ ಚಿತ್ರವಾಗಿ ಪರಿವರ್ತನೆ ಹೊಂದುವಂಥ ಒಂದು ಮ್ಯಾಜಿಕ್ಕನ್ನು ತಮಿಳುನಾಡು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ, ಈ ಸಿನಿಮಾವನ್ನು ಇಟ್ಕೊಂಡು ಯಾವುದಾದರೂ ಸ್ಕೂಲಿಗೆ ಪಾಠ ಮಾಡ್ಬೋದು. ಒಂದು ಸಿನಿಮಾವನ್ನು ಕಟ್ಟೋದು ಹೇಗೆ, ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಆಯ್ಕೆ ಮಾಡಿದ ಕಥೆಯನ್ನು ವಿಸ್ತರಿಸ್ತಾ ಹೋಗೋದು ಹೇಗೆ, ಕೇವಲ ತಾಯಿ ಮತ್ತು ಮಗನ ಸಂಬಂಧ ಅದು ದೈಹಿಕವಾದಂಥದ್ದಷ್ಟೇ ಅಲ್ಲ, ಅದು ಅತ್ಯಂತ ಭಾವನಾತ್ಮಕವಾದದ್ದು. ಆ ಭಾವಸ್ಫುರಣೆಯಲ್ಲಿ ವಯಸ್ಸು ಮತ್ತು ಅದರ ಎಲ್ಲ ಚಹರೆಗಳನ್ನು ಮೀರಿ ಒಂದು ತಾಯ್ತನವೂ ಉಕ್ಕಬಹುದು, ಮತ್ತು ಮಗುವಿನ ಭಾವವೂ ಕೂಡ ಅಲ್ಲಿ ಪ್ರತಿಯಾಗಿ ಸ್ಪಂದಿಸಬಹುದು ಅನ್ನುವಂಥ ಒಂದು ಅತ್ಯಂತ ಮಾರ್ಮಿಕವಾದ ಸತ್ಯವನ್ನು ಈ ಸಿನಿಮಾದ ಮೂಲಕ ಹೊಸತಾಗಿ ವರ್ತಮಾನಕ್ಕೆ ಬಹಳ ಗಂಭೀರವಾದಂಥ ಅಂಥ ಒಂದು ತುಡಿತ ಇವತ್ತು ಸಮಾಜ ನಿರೀಕ್ಷೆ ಮಾಡ್ತಾ ಇತ್ತು. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಎಂತೆಂಥ ವಿಕಾರಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ, ಸಂಬಂಧಗಳೆಲ್ಲವೂ ಕುಸಿತಾ ಇದೆ. ಆ ಕುಸಿಯುವ ಸಂಬಂಧಗಳನ್ನು ಮತ್ತೆ ಬೆಸೆಯುವ ಕೆಲಸವನ್ನು, ನಮ್ಮ ಮೂಢನಂಬಿಕೆ ಅಂತ ಹೇಳ್ತಾ ನಂಬಿಕೆಗಳನ್ನೇ ನಾಶ ಮಾಡುವಂಥ ಇವತ್ತಿನ ಒಟ್ಟು ಪ್ರಕ್ರಿಯೆಯಲ್ಲಿ ಮೂಢನಂಬಿಕೆಯೋ ಅಥವಾ ಅದು ಸಹಜವಾದ ನಂಬಿಕೆಯೋ, ಅದರ ಆಚೆಯ ಜೀವನದ ನಂಬಿಕೆ, ಆ ನಂಬಿಕೆ ಕೊನೆಗೂ ಬದುಕನ್ನು ಕಟ್ತದೆ ಅಂತಾದರೆ, ಬದುಕನ್ನು ಸುಂದರಗೊಳಿಸ್ತದೆ ಅಂತಾದರೆ, ಯಾವುದೋ ಒಂದು ನಿಸ್ತೇಜಗೊಂಡಂಥ ಬದುಕಿಗೆ ಅದು ಹೊಸ ಹರಿವನ್ನು, ಬಣ್ಣವನ್ನು, ಭಾವವನ್ನು ತುಂಬುತ್ತದೆ ಅಂತಾದರೆ, ಆ ನಂಬಿಕೆ ಮೂಢನಂಬಿಕೆಯಾಗುವುದು ಹೇಗೆ? ಈ ರೀತಿಯ ಎಲ್ಲ ತರ್ಕಗಳನ್ನು ಇಟ್ಟುಕೊಂಡು ಕೇವಲ ನಗಿಸುವ ಸಿನಿಮಾ ಅಲ್ಲ, ಕೇವಲ ಯಾವುದೋ ಒಂದು ಚಾಪಲ್ಯಕ್ಕೆ ಮಾಡಿದ ಸಿನಿಮಾ ಅಲ್ಲ. ಈ ಸಿನಿಮಾ ಒಂದು ದೃಶ್ಯಕೃತಿ, ಒಂದು ಸಿನಿಮಾದ ಒಟ್ಟು ಆಕೃತಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿದೆ ಅಂತ. ಸ್ಟಾರ್ಗಳಿಗೆ ಸಿನಿಮಾ ಮಾಡುವುದಿಲ್ಲ, ರಾಜ್ ಬಿ ಶೆಟ್ಟಿ ಘೋಷಣೆ ಇದು. ಇದರಲ್ಲಿ ಸ್ಟಾರ್ಗಳೇ ಇಲ್ಲ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ಸ್ಪಷ್ಟವಾದ ಕಂದಕ ಕಾಣ್ತಾ ಇತ್ತು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದು ನಮ್ಮ ಕನ್ನಡದಲ್ಲಿ ಜನಪ್ರಿಯತೆಯ ನೆಲೆಯಲ್ಲಿ ಥಿಯೇಟ್ರಿಗೆ ಜನವನ್ನು ಕರೆತರುವ ಸ್ಟಾರ್ಗಳೆಲ್ಲ ಕನ್ನಡಕ್ಕೆ ದುರ್ಲಭ ಆಗ್ತಾ ಬಂದರು. 2-3 ವರ್ಷಕ್ಕೆ ಒಂದು ಸಿನಿಮಾ, ಮತ್ತು ಮಧ್ಯದಲ್ಲಿ ಇಲ್ಲಿ ಅವರು ಕಾಣಿಸ್ಕೊಳ್ಳದೇ ಇದ್ದರೂ ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಮಾಡಿದರು. ಹಾಗಾಗಿ ಸಿನಿಮಾ ನಿರ್ಮಾಣ ಮಾಡುವುದು ಗಗನ ಕುಸುಮ ಆಯಿತು. ಆದರೆ ಹೊಸಬರು ಹೊಸ ಕಥೆಗಳ ಮೂಲಕ, ಹೊಸ ನರೇಷನ್ ಮೂಲಕ ಒಂದು ಸಿನಿಮಾದ ಒಟ್ಟು ಕೃಷಿಯಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ IT BT ಇಂಡಸ್ಟ್ರಿಯಿಂದ ಬಂದವರು ತುಂಬ ಹೊಸ ತಲೆಮಾರು ಪ್ರಯತ್ನವನ್ನು ಮಾಡ್ತು. ಆದರೆ ಅವರಿಗೆ ಈ ನಮ್ಮ ಗಾಂಧಿನಗರದ ಒಂದು ಅವ್ಯಾಹತವಾದಂಥ ಮಾಫಿಯಾ ಇದೆಯಲ್ಲ, ಅದು ಅವರನ್ನು ಬೆಳೆಯಲಿಕ್ಕೆ ಬಿಟ್ಟಿಲ್ಲ. ಥಿಯೇಟ್ರ್ ಸಿಗುವುದಿಲ್ಲ, ಸಿಕ್ಕಿದ ಥಿಯೇಟ್ರ್ ಆದರೂ ಅಲ್ಲಿ 4 ಜನ ಬರ್ತಾರೆ ಅನ್ನುವಂಥ ಹೊತ್ತಿನಲ್ಲಿ, ಆ ಸಿನಿಮಾ ಏನೋ ಆಕರ್ಷಿಸ್ತಾ ಇದೆ ಅನ್ನುವಂಥ ಹೊತ್ತಿನಲ್ಲಿ ಅದನ್ನು ತೆಗೆದು ಬಿಡುವಂಥದ್ದು. ಈ ಥರದ ಬೇರೆ ಬೇರೆ ಸಮಸ್ಯೆಗಳಿಂದ ಹೊಸ ತಲೆಮಾರು ಕೂಡ ಹೊಸತನದ ಹೊಳವುಗಳನ್ನು ಇಟ್ಕೊಂಡು ಬಂದರೂ ಕೂಡ ಆ ಸಿನಿಮಾ ದಕ್ಕಲಿಲ್ಲ, ಉಳಿಲಿಲ್ಲ. ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ, ಸ್ಟಾರ್ಗಿರಿ, ಗಗನ ಕುಸುಮ ಅವರು ದಕ್ಕುವುದಿಲ್ಲ. ದಕ್ಕಿದ್ರು 2-3 ವರ್ಷಕ್ಕೊಮ್ಮೆ ಸಿನಿಮಾ ಅವ್ರದ್ದು. ನಿರಂತರವಾಗಿ ಸಿನಿಮಾ ಬರದೇ ಇದ್ದರೆ ಸಿನಿಮಾ ರಂಗ ಕುಸಿತದೆ, ವ್ಯವಹಾರ ಗಿಟ್ಟುವುದಿಲ್ಲ. ಹೊಸಬರ ಸಿನಿಮಾ ಸಂಪೂರ್ಣವಾಗಿ ಭರವಸೆಯನ್ನು ಕಳ್ಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಸೂ ಫ್ರಮ್ ಸೋ ಕನ್ನಡ ಚಿತ್ರರಂಗಕ್ಕೆ ಎಂತಹ ಒಂದು ಭರವಸೆಯನ್ನು, ಹೊಸ ಬೆಳಕನ್ನು, ಆಶಯವನ್ನು ತಂತು ಅಂತಾದರೆ, ಸ್ಟಾರ್ಗಳು ಬೇಡ, ಹೊಸಬರು ಅನ್ನುವಂಥ ಯಾವುದೇ ನಿರಾಕರಣೆ ಬೇಡ, ವಾಕರಿಕೆ ಬೇಡ,
ದೂರೀಕರಣ ಬೇಡ. ಹೊಸಬರಾದರೂ ಕೂಡ ಗಟ್ಟಿಯಾದ ಕಂಟೆಂಟನ್ನು ಇಟ್ಕೊ ಬಂದರೆ, ಅದಕ್ಕೆ ಅದರದೇ ಆದಂಥ ಒಂದು ಪ್ರೊಫೈಲನ್ನು ರೆಡಿ ಮಾಡಿದರೆ, ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ಮಹಾ ಅಬ್ಬರ ಅನ್ನುವ ಕಾರಣಕ್ಕಾಗಿ ಗೊಬ್ಬರದ ಹಾಗೆ ಪ್ರಚಾರವನ್ನು ಮಾಡದೇನೆ ಒಂದು ಲೋ ಪ್ರೊಫೈಲಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಥಿಯೇಟ್ರಿಗೆ ಬಂದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿ ಮೌತ್ ಟಾಕ್ ಜನರಿಂದನೇ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವುದು ಹೇಗೆ? ಒಂದು ಸಿನಿಮಾಕ್ಕೆ ಇಡೀ ಕುಟುಂಬವನ್ನು ಕಿತ್ತೆದ್ದು ಬರುವ ರೀತಿಯಲ್ಲಿ ಥಿಯೇಟ್ರತ್ತ ಜನರನ್ನು ಆಕರ್ಷಿಸುವುದು ಹೇಗೆ? ಅದರ ಮ್ಯಾಜಿಕ್ ಏನು, ಮಂತ್ರ ಏನು, ತಂತ್ರ ಏನು? ಇವೆಲ್ಲವನ್ನ ಇವತ್ತು ಸೋ ಫ್ರಾಮ್ ಸೋ ಸಿನಿಮಾವನ್ನು ಇಟ್ಟುಕೊಂಡು ವ್ಯಾಖ್ಯಾನಿಸಬಹುದು, ತರ್ಕಿಸಬಹುದು. ನೋಡಿ, ಅಲ್ಲಿ ರಾಜ್ ಬಿ ಶೆಟ್ಟಿ ಅನ್ನುವಂಥ ಒಂದು ಸೆಳೆತವನ್ನು ಬಿಟ್ಟರೆ, ಜನಪ್ರಿಯತೆಯ ಒಂದು ಟ್ರೆಂಡ್ ಕಟ್ಟುವಂಥ ಒಂದು ಮುಖ, ಯೋಗ್ಯತೆ, ವ್ಯಕ್ತಿತ್ವವನ್ನು ಬಿಟ್ಟರೆ ಬೇರೆ ಯಾರೂ ಅಲ್ಲಿ ನಾಮಾಂಕಿತರಿಲ್ಲ. ಇದ್ರೂ ಸಹ ತುಂಬ ಕಡಿಮೆ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡವರು. ಆದರೆ ಹೊಸಬರೇ ಹೆಚ್ಚು ಕಾಣಿಸ್ಕೊಂಡಂಥ ಸಿನಿಮಾ. ಆದರೆ ಅವರ ಅಭಿವ್ಯಕ್ತಿಯ, ಚಿತ್ರದ, ಪಾತ್ರದ ವೈಖರಿಯಲ್ಲಿ ಅವರು ಎಲ್ಲಿಯೂ ಹೊಸಬರು ಅಂತ ಕಾಣಿಸ್ಕೊಳ್ಳೋದಿಲ್ಲ. ಒಂದು ಸಹಜವಾದ ಬದುಕಿನ ಲಯವನ್ನು, ಸಹಜವಾದ ಬದುಕಿನ ಒಂದು ಕಥಾನಕವನ್ನು ಸಿನಿಮಾ ಆಗಿಸಿ ಅದನ್ನು ಅತ್ಯಂತ ಸಹಜವಾದ ರೀತಿಯಲ್ಲಿ ನಾವು ಕೂಡ ಪಾಲ್ಗೊಂಡು ನಾವು ಅದರ ಭಾಗಿದಾರಿಕೆ ಆಗುವಂಥ ಒಂದು ಆ ಸಿನಿಮಾ ಹೆಣವಿಕೆ ಆ ಒಂದು ತಂತ್ರ ಇದೆಯಲ್ಲ, ಆ ನರೇಷನ್, ಅದು ಬಹಳ ಬಹಳ ಮುಖ್ಯವಾದಂಥ ಕೆಲಸವನ್ನು ಈ ಸಿನಿಮಾದಲ್ಲಿ ಮಾಡಿದೆ. ಶೆಟ್ಟಿ ಗ್ಯಾಂಗು, ಅಹಂಕಾರ, ಅವರು ಇವತ್ತು ಸಿನಿಮಾವನ್ನು ತಾವು ಮಾಡಿದ್ರೆ ಮಾತ್ರ ಗೆಲ್ತದೆ ಅನ್ನುವಂಥ ಒಂದು ಹಮ್ಮು ಬಿಮ್ಮು, ಈ ಥರದ್ದೆಲ್ಲ ಬೊಗಳುವಂಥ ಕೆಲವು ಬೊಗಳುವಿಕೆ ಇದ್ದೇ ಇದೆ. ಅದೆಲ್ಲವನ್ನು ಯಾರೂ ಗಮನಿಸಬೇಕಾಗಿಲ್ಲ. ಇವತ್ತು ರಿಷಬ್ ಇರ್ಬೋದು, ರಕ್ಷಿತ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಇರ್ಬೋದು, ಇಂಥ ಹಲವಾರು ಹೊಸ ತಲೆಮಾರಿನ ಉದಾಹರಣೆಗಳಿದೆಯಲ್ಲ, ಅವರೆಲ್ಲರೂ ಕನ್ನಡ ಚಿತ್ರರಂಗದ ಆಯಕಟ್ಟಿನ ಜಾಗದಲ್ಲಿ ತಮ್ಮದೇ ಆದಂಥ ಕೃತುಶಕ್ತಿಯ ಮೂಲಕ ಉತ್ತಮವಾದ ಕೃತಿಯನ್ನು ಕೊಟ್ಟು ಕಾಲವನ್ನು ಮರೆಸಿದ್ದಾರೆ, ಕಾಲವನ್ನು ಮೆರೆಸಿದ್ದಾರೆ, ಕಾಲವನ್ನು ಕಟ್ಟಿದ್ದಾರೆ. ಇದಕ್ಕೆ ಪ್ರಾದೇಶಿಕವಾದಂಥ ಒಂದು ಬಂಧವನ್ನು ಯಾಕೆ ನಾವು ಕಟ್ಟಬೇಕು ಹೇಳಿ? ಭಾಳ ನೊಂದು ರಾಜ್ ಬಿ ಶೆಟ್ಟಿ ಅವರು ಒಂದು ಸಂದರ್ಶನದಲ್ಲಿ ಅದನ್ನು ಹೇಳಿದರು. ನಮ್ಮನ್ನು ಶೆಟ್ಟಿ ಗ್ಯಾಂಗು ಅಂತ ಹೇಳ್ತಾರೆ. ಶೆಟ್ಟಿ ಗ್ಯಾಂಗ್ ಅಲ್ಲ, ಅದು ಗಟ್ಟಿ ಗ್ಯಾಂಗ್. ಅದು ಸೃಜನಾತ್ಮಕ ವ್ಯವಸಾಯದಲ್ಲಿ ಇದಮಿತ್ತಂ ಅನ್ನುವಂಥ ಒಂದು ನಿರ್ಧರಿತವಾದಂಥ ಶಕ್ತಿ ಸಾಮರ್ಥ್ಯವನ್ನು ಇಟ್ಟುಕೊಂಡು ಜನರ ಒಂದು ನಾಡಿ ಮಿಡಿತಕ್ಕೆ ತಕ್ಕಾಗಿ ಸಿನಿಮಾ ಮಾಡಿ ಅದರ ಜೊತೆಗೆ ಬದುಕಿನ ನಾಭಿಯ ದರ್ಶನವನ್ನು ಮಾಡಿಸುವಂಥ ಒಂದು ಶಕ್ತಿಯನ್ನು, ಯುಕ್ತಿಯನ್ನು ಮತ್ತು ಸೂಕ್ಷ್ಮತೆಯನ್ನು ಹೊಂದಿದಂಥ ತಂಡ ಅದು. ಹಾಗಾಗಲೇ ಅದು ಶೆಟ್ಟಿ ಗ್ಯಾಂಗ್ ಅನ್ನೋಕ್ಕಿಂತ ಗಟ್ಟಿ ಗ್ಯಾಂಗ್. ಅದು ಹೆಮ್ಮೆ ಪಡಿ. ಅತ್ಯಂತ ಸೋಲಿನ ಸುಳಿಯಲ್ಲಿದ್ದಂಥ ಸಿನಿಮಾ ರಂಗಕ್ಕೆ ಒಂದು ಓಯಾಸಿಸ್ ಆಗಿ ಅಬ್ಬರವನ್ನು ತಂದು ಸಿನಿಮಾದ ಇಡೀ ವ್ಯವಸಾಯವೇ ನಾಶವಾಯಿತೇನೋ ಅನ್ನುವಂಥ ಹೊತ್ತಿನಲ್ಲಿ ಒಂದಿಷ್ಟು ಆ ಹಳೆಯ ನೆನಪುಗಳನ್ನು, ಕಾಲವನ್ನು, ಆ ಚಕ್ಕಡಿ ಗಾಡಿಯಲ್ಲಿ ಬರ್ತಾ ಇರುವಂಥ ಜನಸ್ತೋಮದ ಆ ನೆನಪನ್ನು ಇವತ್ತು ನುಗ್ಗಿ ಚಿತ್ರರಂಗಕ್ಕೆ ಬಂದು ನೋಡಿಕೊಂಡು ಖುಷಿಪಟ್ಟು ಅಬ್ಬರಿಸಿ ನಕ್ಕು ಇಡೀದಾಗಿ ಒಂದು ಮೈಂಡ್ ಫ್ರೆಶ್ ಆಗಿ ಹೋಗ್ತಾರಲ್ಲ, ಮತ್ತೆ ನೋಡ್ತಾರಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಸೋ ಫ್ರಮ್ ಸೋ ಕೇವಲ ಇವತ್ತು 100 ಕೋಟಿಯ ಕ್ಲಬ್ಬನ್ನು ಸೇರ್ತಾ ಇದೆ ಅನ್ನೋದಷ್ಟೇ ಅದರ ಹೆಮ್ಮೆ ಅಲ್ಲ. ಈಗಾಗಲೇ 57 ಕೋಟಿಯನ್ನು ಅದು ಕಲೆಕ್ಟ್ ಮಾಡಿದೆ. 100 ಕೋಟಿಯ ಕ್ಲಬ್ನತ್ತ ದಾಪುಗಾಲನ್ನು ಇಡ್ತಾ ಇದೆ. ಒಂದು ಸರಳವಾದ ಕತೆ, ಬದುಕಿನ ಕತೆ, ಹೊಸಬರ ತಂಡ. ಆದರೆ ಇವತ್ತಿನ ಬಿಗುವಾದಂಥ ಒಂದು ಬದುಕಿನಲ್ಲಿ ಒಂದು ಸಿನಿಮಾ ಅಥವಾ ಒಂದು ಕೃತಿ ರಂಜನೆಯ ಮೂಲಕ ಏನನ್ನು ಕೊಡಬೇಕು ಅನ್ನೋದಕ್ಕೆ
ಇದೊಂದು ಸಾಕ್ಷ್ಯ ಪ್ರಜ್ಞೆ. ರಾಜ್ ಬಿ ಶೆಟ್ಟಿ 45 ಸಿನಿಮಾದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಮಾಡಿದ್ದು ನೀವು ಗಮನಿಸಿದ್ದೀರಿ. ರಾಜ್ ಬಿ ಶೆಟ್ಟಿ ಇನ್ನೂ 2 ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟಾರ್ಗಳಿಗೆ ನಾನು ಸಿನಿಮಾ ಮಾಡುವುದಿಲ್ಲ, ಅದರ ಅರ್ಥ ಹೊಸಬರ ತಂಡವನ್ನೇ ಇಟ್ಟುಕೊಂಡು ನಾನು ಮುಂದೆ ಸಿನಿಮಾ ಮಾಡ್ತೇನೆ ಅನ್ನೋದು ಅವರ ಖಚಿತವಾದ ನಿರ್ಧಾರ. ಈ ಬಗ್ಗೆ ನನಗಿವತ್ತು ಹೆಚ್ಚು ಮಾತಾಡಲಿಕ್ಕಿತ್ತು, ನಾನು ಅದಕ್ಕಾಗಿ ನಿಮ್ಮೊಟ್ಟಿಗೆ ಬಂದು ಕೂತಿದ್ದೇನೆ. ರಾಜ್ ಶೆಟ್ಟಿಯ ಬಹಳ ಶ್ರೇಷ್ಠವಾದಂಥ ಒಂದು ಗುಣ ಏನು ಅಂತಂದರೆ, ತಾನು ಬೆಳೆಯುವುದಷ್ಟೇ ಅಲ್ಲ, ತನ್ನ ಒಟ್ಟಿಗೆ ಹಲವು ಪ್ರತಿಭೆಗಳನ್ನು ಏಕೀಕೃತಗೊಳಿಸಿಕೊಂಡು ಒಂದು ತಂಡವಾಗಿ ಬೆಳೆಯುವುದು. ಇದು ಶೆಟ್ರ್ ಗ್ಯಾಂಗಿನ ಬಹಳ ದೊಡ್ಡ ಗುಣ. ನೆನಪಿಡಿ, ರಕ್ಷಿತ್ ಏಕದಮ್ ರಕ್ಷಿತ್ ಒಬ್ಬ ಬೆಳೆದಿಲ್ಲ. ರಿಷಬ್ ಶೆಟ್ಟಿ ಕೇವಲ ರಿಷಬ್ ಶೆಟ್ಟಿಯಾಗಿ ಬೆಳೆದಿಲ್ಲ. ರಾಜ್ ಬಿ ಶೆಟ್ಟಿ ಕೇವಲ ರಾಜ್ ಬಿ ಶೆಟ್ಟಿಯಾಗಿ ತಾನೊಬ್ಬನೇ ಬೆಳೆದಿಲ್ಲ. ತನ್ನೊಟ್ಟಿಗೆ 10 ಪ್ರತಿಭೆಗಳನ್ನು ಬೆಳೆಸ್ತಾ ಇದ್ದಾರೆ. ಇವರೆಲ್ಲರ ಗರಡಿಯಲ್ಲಿ ಎಂತೆಂಥ ಒಂದು ಕೃತಿಶಕ್ತಿ ಇದ್ದಂಥ ಸೃಜನಾತ್ಮಕವಾದಂಥ ವ್ಯಕ್ತಿಗಳು ಬಂದರು, ಲೆಕ್ಕ ಹಾಕಿ. ಇದೇ JP ತಮ್ಮಿನಾಡು ಒಂದು ಸಿನಿಮಾವನ್ನು ಮಾಡಬೇಕಾದಿತ್ತು, ಕೊನೆಯ ಹಂತಕ್ಕೆ ಬಂದು ನಿಂತಿತ್ತು. ಆದರೆ ಡಮಾರ್ ಅಂತ ಸಿನಿಮಾದ ಇಡೀ ಪ್ರಾಜೆಕ್ಟ್ ಬಿದ್ದೋಯ್ತು. ಆ ನೋವು, ನುರಿ, ಹತಾಶೆ, ಆ ನಿಗಿನಿಗಿಯಾದ ಕೆಂಡದ ನಡುವೆ ಸೂ ಫ್ರಾಮ್ ಸೋ ಹುಟ್ಟಿ ಬಂದದ್ದು, ನೆನ್ಪಿಡಿ. ಅದಕ್ಕೆ ಒಂದು ಶ್ರೀರಕ್ಷೆಯಾಗಿ ನಿಂತದ್ದು ರಾಜ್ ಬಿ ಶೆಟ್ಟಿ. ತಾನು ಒಂದು ಪಾತ್ರ ಮಾಡಿಯೂ ತನ್ನ ಪಾತ್ರದ ಸುಳಿವನ್ನು ಕೊಡದೆ, ಎಲ್ಲಿಯೂ ಅದನ್ನು ಪ್ರಚಾರಕ್ಕೆ ಒಡ್ಡದೆ, ಒಂದು ನಿಧಾನವಾದ ಹರಿವಿನಲ್ಲಿ ಬಂದು ಸುನಾಮಿಯಾಗಿ ಅಬ್ಬರಿಸಿದ ಕಥೆ ಏನಾದರೂ ಇದ್ದರೆ ವರ್ತಮಾನದಲ್ಲಿ ಚಿತ್ರರಂಗದಲ್ಲಿ ಸೂ ಫ್ರಾಮ್ ಸೋ. ಅವರು ಕಟ್ಟುವ ತಂಡವೇ ಹಾಗೆ ಅಂತ. ನೀವು ನೋಡಿ, ಇಲ್ಲಿ 2 ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲೇಬೇಕು. ಒಂದು ಎಡಿಟಿಂಗ್ ಮಾಡಿದಂಥ ಎಡಿಟರ್ ನಿತೀಶ್ ಶೆಟ್ಟಿ, ಹೊಸ ಪ್ರತಿಭೆ. ಆ ಇಡೀ ಸೂ ಫ್ರಾಮ್ ಸೋದಲ್ಲಿ ಸುಲೋಚನಾ ಫ್ರಾಮ್ ಸೋಮೇಶ್ವರ, ಆ ಸಿನಿಮಾದ ಎಡಿಟಿಂಗನ್ನೇ ನೀವು ಇಟ್ಟುಕೊಂಡು ಮಾತಾಡ್ಬೋದು. ಒಬ್ಬ ಎಡಿಟರ್ ಸೂಕ್ಷ್ಮಗ್ರಾಹಿಯಾದರೆ ಅವನು ನಿರ್ದೇಶಕನ ಒಂದು ಪ್ರಜ್ಞೆಯನ್ನು ಸಮಾನವಾಗಿ ಹೊಂದಿದ್ದರೆ, ಒಂದು ಸಿನಿಮಾದ ಕೃತಿ ಮೌಲ್ಯವನ್ನು ಮತ್ತು ಅಂತಿಮವಾದ ಪ್ರಾಡಕ್ಟನ್ನು ಯಾವ ರೀತಿ ನಾನು ಕೊಡಬೇಕು ಅನ್ನುವಂಥ ಖಚಿತವಾದ ಜ್ಞಾನ ಇದ್ದಾಗ ಸೂ ಫ್ರಾಮ್ ಸೋನಂಥ ಲೈವ್ಲಿ ಆದಂಥ ಸಿನಿಮಾ ಹೊಮ್ಮಲಿಕ್ಕೆ ಸಾಧ್ಯ. ಅರ್ಧಕ್ಕೂ ಹೆಚ್ಚು ಭಾಗ ರಾತ್ರಿಯಲ್ಲಿ ಶೂಟಿಂಗ್ ಆಗುತ್ತೆ, ಉಳಿದ ಭಾಗ ಹಗಲಲ್ಲಾಗತ್ತೆ. ಎಂಥ ಛಾಯಾಗ್ರಹಣ ಅದು, ಎಂಥ ಛಾಯಾಗ್ರಹಣ. ಸೂ ಫ್ರಾಮ್ ಸೋಗೆ ಈ ಸಿನಿಮಾದ ಒಂದು ತಂಡ ಇದೆಯಲ್ಲ, ಆ ತಂಡದ ಒಟ್ಟು ಗೇಯತೆಯೇ ಇದರ ಸಕ್ಸಸ್ಸಿನ ಬಹಳ ದಿವ್ಯವಾದ ಮಂತ್ರ ಅಂತ ನಾನು ಭಾವಿಸ್ತೇನೆ. S ಚಂದ್ರಶೇಖರ್ ಕ್ಯಾಮ್ರಾ, ಎಷ್ಟು ಚಂದ ಕ್ಯಾಮ್ರಾ ಅದು, ಎಷ್ಟು ಚಂದ ಕಣ್ಣು, ಎಡಿಟಿಂಗು, ಆ ಕ್ಯಾಮರಾ, ಆ BGM, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಸಂಭಾಷಣೆ, ಹಲವಾರು ಪಾತ್ರಗಳು ಒಗ್ಗೂಡುವಿಕೆ. ಬಂದರೋ ಬಂದರೋ ಭಾವ ಬಂದರೋ ಭಾಳ ಫೇಮಸ್ ಈಗ. ಆಮೇಲೆ ಈ ತಮಿಳುನಾಡು, ಆಮೇಲೆ ರವಿ ಅಣ್ಣ ಮತ್ತು ನಮ್ಮ ರಾಜ್ ಬಿ ಶೆಟ್ಟಿ, ಆಮೇಲೆ ಅವರ ತಂಡದ ಬೇರೆ ಬೇರೆ ಸದಸ್ಯರು, ಅವರೆಲ್ಲ ಈ ಸಕ್ಸಸ್ಸನ್ನು ಬಹಳ ಅದ್ಭುತವಾಗಿ ಈ ಹಾಡಿಗೆ ಸ್ಟೆಪ್ ಹಾಕುವ ಮೂಲಕ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಅದನ್ನು ಖುಷಿ ಪಡ್ತಾ ಇದ್ದಾರೆ. ಒಬ್ಬ ನಾಯಕನ ಗುಣ ಬಹಳ ಸಾವಯವವಾಗಿದ್ದರೆ, ಸಾರ್ವತ್ರಿಕವಾಗಿದ್ದರೆ, ತಾನು ಬೆಳೆಯುವುದರ ಜೊತೆ ಜೊತೆ ತನ್ನವರನ್ನೂ ಬೆಳೆಸಬೇಕು ಅನ್ನುವಂಥ ಒಂದು ಮನೋಭಾವ ಇದ್ದರೆ ರಾಜ್ ಬಿ ಶೆಟ್ಟಿ ಆಗ್ತಾರೆ. ರಾಜ್ ಬಿ ಶೆಟ್ಟಿ ಆದರೆ ಸೂ ಫ್ರಾಮ್ ಸೋದಂಥ ಅತ್ಯುತ್ತಮವಾದ, ಕಿಲುಬು ರಹಿತ, ದೋಷರಹಿತ, ಇವತ್ತಿನ ವರ್ತಮಾನಕ್ಕೆ ಒಂದು ಚಿಕಿತ್ಸಕ ರೂಪದಲ್ಲಿ ಪ್ರತಿಯೊಬ್ಬರ ಮೈ ಮನಸ್ಸಿಗೆ ತಟ್ಟಿ ಮುಟ್ಟಿ ರೋಮಾಂಚನಗೊಳಿಸಿ ಅವರನ್ನು ಇಡೀದಾದ ಆ ಟೆನ್ಷನ್ನಿಂದ ಮುಕ್ತಗೊಳಿಸಿ ಆರೋಗ್ಯಪೂರ್ಣವಾದಂಥ ಒಂದು ಹೊಸ ಬೆಳಕನ್ನು ಅವರ ಚೈತನ್ಯಶೀಲತೆಯಾಗಿ ಕಟ್ಟಿದ್ದಿದ್ರೆ ಸೂ ಫ್ರಾಮ್ ಸೋ.
ಒಂದು ಸಿನಿಮಾಕ್ಕೆ ಅಂಥ ಒಂದು ದಿವ್ಯ ಶಕ್ತಿ ಇದೆ ಅಂತ. ಆ ಶಕ್ತಿಯನ್ನು ರಾಜ್ ಬಿ ಶೆಟ್ಟಿಯ ತಂಡ ತೋರಿಸಿದೆ. ನಂಬರ್ 1, ಸಿನಿಮಾ ಅನ್ನೋದು ಬಹಳ ದೊಡ್ಡ ಸರ್ಕಸ್ ಅಲ್ಲ. ನಂಬರ್ 2, ಸಿನಿಮಾ ಕತೆ ಅದು ಕದಿಯುವ ದಂಧೆಯ ಒಂದು ಅಖಾಡ ಅಲ್ಲ. ನಿಮ್ಮ ಕಣ್ಣೆದರೆ ನಿಮ್ಮ ಸುತ್ತಮುತ್ತಲೇ ಹರಡಿಕೊಂಡಿರುವ ಹಾಸುಕೊಂಡಿರುವ ಬದುಕನ್ನು ಗ್ರಹಿಸ್ತಾ ಅದನ್ನು ಆಪೋಷಣ ತೆಗೆದುಕೊಂಡು ನಮ್ಮ ಎದುರು ಕಥೆಯಾಗಿ ಚಿತ್ರವಾಗಿ ಅದನ್ನು ಕೃತಿಯಾಗಿ ಕಟ್ಟಿ ನೀವು ಅಭಿವ್ಯಕ್ತಿಗೆ ಒಡ್ಡುವಂಥದ್ದು. ಕತೆ ಬಹಳ ಸುಲಭದಲ್ಲೇ ನಿಮಗೆ ದಕ್ಕುತ್ತದೆ. ನೋಡುವ ಕಣ್ಣಿರಬೇಕು, ಅರಗಿಸಿಕೊಳ್ಳುವ ತಾಕತ್ತಿರಬೇಕಷ್ಟೇ. ಅದನ್ನು ಸೂ ಫ್ರಮ್ ಸೋ ತೋರಿಸಿದೆ. ಒಂದು ಒಳ್ಳೆಯ ತಂಡದ ಅದ್ಭುತವಾದಂಥ ಅಭಿವ್ಯಕ್ತಿ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಮಾದರಿ. ಆಮೇಲೆ ನೀವು ಜನಪ್ರಿಯವಾದಂಥ ಸ್ಟಾರ್ ನಟರನ್ನು ಹಾಕ್ಕೊಂಡ್ರು ಮಾತ್ರ ಸಿನಿಮಾ ಮಾಡಲಿಕ್ಕಾಗತ್ತೆ, ಮಾರ್ಕೆಟ್ ಮಾಡಲಿಕ್ಕಾಗತ್ತೆ, ಇಲ್ಲದೇ ಇದ್ದರೆ ಹೊಸಬರು ಹಾಕ್ಕೊಂಡ್ರೆ ಸಿನಿಮಾ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಏನು ಟ್ರೆಂಡ್ ಇತ್ತಲ್ಲ ಕನ್ನಡದಲ್ಲಿ, ಅದನ್ನು ಸಂಪೂರ್ಣವಾಗಿ ಅದು ಮುರಿದಿದೆ. ರಾಜ್ ಬಿ ಶೆಟ್ಟಿ ಒಬ್ಬರನ್ನು ಬಿಟ್ಟರೆ ಬಾಕಿಯವರೆಲ್ಲರೂ ಬಹುತೇಕ ಹೊಸಬರು. ಆ ಭಾವ ಬಂದರೋ ಭಾವನ ಪಾತ್ರ ಯಾವ ಮಹಾನ್ ನಟ ಅವರು? ಆದರೆ ಯಾವ ಮಹಾನ್ ನಟನಿಗೆ ಕಮ್ಮಿ ಇದೆ ಹೇಳಿ? ಯಾರೋ ಹೇಳಿದ್ರು ಒಂದು ನೈಟಿಯಲ್ಲಿ ಸಿನಿಮಾ ಮುಗಿಸಿದ್ದಾರೆ ಅಂತ, ಯಾವುದೋ ಒಂದು ಬಾಯಿಗೆ ಮಾತಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದನ್ನು ಕೇಳಿದೆ. ಏನಿದೆ ಅದರಲ್ಲಿ ಮಣ್ಣಂಗಟ್ಟಿ? ದುಡ್ಡು ಕೊಟ್ಟು ನಗಿಸ್ತಾರೆ, ದುಡ್ಡು ಕೊಟ್ಟು ಪ್ರಚಾರ ಮಾಡ್ತಾರೆ. ನಂಬಿ ಯಾವಾಗಲೂ ರಾಜ್ ಬಿ ಶೆಟ್ಟಿಯ ಸಿನಿಮಾ ಇರ್ಬೋದು ಅಥವಾ ಯಾವುದೇ ನಮ್ಮ ಊರಿನ ಹುಡುಗರ ಸಿನಿಮಾ ಇರ್ಬೋದು, ಅವರು ನನಗೆ ಹೇಳ್ದೇನೆ ಅಥವಾ ನನ್ನನ್ನು ಕರೆದೇನೆ ಒಂದು ಸಂದರ್ಶನ ಮಾಡ್ದೇನೆ ಒಂದು ಪ್ರಚಾರದ ಸಾಮಗ್ರಿಗಳನ್ನು ಬಳಸ್ಕೊಳ್ದೇನೆ ಸಿನಿಮಾ ಮಾಡಿದ ಒಂದು ಸಂದರ್ಭಗಳು ಬಹಳ ಕಡಿಮೆ. ಈ ಸಿನಿಮಾ ರಾಜ್ ಬಿ ಶೆಟ್ಟಿ ನನ್ನನ್ನೂ ಕರೀಲಿಲ್ಲ, ನನ್ನಂಥ ಬಹುತೇಕ ಯೂಟ್ಯೂಬರ್ಗಳನ್ನು ಅವ್ರು ಕರೆದಿಲ್ಲ. ನಾನು ಯಾವಾಗಲೂ ಸಿನಿಮಾವನ್ನು ನಾನೇ ದುಡ್ಡು ಕೊಟ್ಟು ನಾನೇ ಥಿಯೇಟ್ರಿಗೆ ಹೋಗಿ ನೋಡೋದು, ಅದು ಪ್ರಶ್ನೆ ಬೇರೆ. ನನಗೆ ಇಷ್ಟ ಆದರೆ ಮಾತಾಡ್ತಾನೆ, ಇಲ್ಲದೇ ಇದ್ದರೆ ಅದು ಯಾವ ದೊಣ್ಣೆ ನಾಯ್ಕಂದಾದರೂ ನಾನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಆದರೆ ಇಲ್ಲಿ ಪ್ರಚಾರವನ್ನು ಅವರು ಮಾಡೇ ಇಲ್ಲ ಅಂದರೂ ತಪ್ಪಲ್ಲ. ಮಾಧ್ಯಮಗಳು ಹೇಳ್ತಾ ಇದ್ದು ಪ್ರಚಾರವನ್ನು ಮಾಡಿ ಗೆಲ್ಲಿಸಿದ್ರು, ದುಡ್ಡು ಕೊಟ್ಟು ಗೆಲ್ಲಿಸಿದ್ರು, ಜನ ತಂದು ಕೂರಿಸ್ಕೊಂಡು ಒತ್ತಾಯಪೂರ್ವಕವಾಗಿ ನಗಿಸ್ತಾ ಇದ್ದಾರೆ ಅಂತ. ಅದು ಮತಿಗೆಟ್ಟವರು. ಸಿನಿಮಾದ ಗೊತ್ತಿಲ್ಲ, ದೃಶ್ಯ ಮಾಧ್ಯಮದ ತಲೆಬುಡೆ ಗೊತ್ತಿಲ್ಲ, ಸಿನಿಮಾ ನೋಡುವುದು ಒಂದು ಕಲೆ ಅನ್ನುವಂಥ ಪರಿಜ್ಞಾನ ಬಿಡಿ, ಸಿನಿಮಾ ಅಂದರೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲದೆ ಇದ್ದಂಥ ಈ ಚಪರಾಸಿಗಳೆಲ್ಲ ಇವತ್ತು ಸಿನಿಮಾದ ವಿಮರ್ಶೆ ಮಾಡಲಿಕ್ಕೆ ಕೂತಾಗ ಆಗುವಂಥ ಅವಘಡ ಮತ್ತು ಅನಾಹುತ ಏನು ಅಂತಂದರೆ, ಇಂಥ ಕೆಲವು ಜೋಭದ್ರರು ಇಂಥ ಒಂದು ಅತ್ಯುತ್ತಮವಾದ ಸಿನಿಮಾದ ಮೇಲೆ ಕೂಡ ಅತ್ಯಾಚಾರ ಮಾಡ್ತಾರೆ. ಹಾಗಾಗಿ ಇವರು ಮಾಧ್ಯಮದಲ್ಲಿರುವಂಥ ರೇಪಿಸ್ಟ್ಗಳು ಅಂತಂದರೆ ಅದು ಅತಿಯಾಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ನಾನು. ಯಾಕೆಂತಂದರೆ ಒಂದು ಸದ್ಭಾವನೆ ಇಲ್ಲದೆ ಇದ್ದರೆ, ಸದಿಭಿರುಚಿ ಇಲ್ಲದೆ ಇದ್ದರೆ, ಸಂವಹನಕ್ಕೆ ಒಂದು ಒಡ್ಡುವಾಗ ಅಲ್ಲಿ ಒಂದು ಚಾರಿತ್ರಿಕವಾದಂಥ ಚರಿತ್ರಾರ್ಹವಾದಂಥ ಒಂದು ಗುಣಗ್ರಾಹಿತ್ವ ಅಂತ ಇಲ್ಲದೆ ಇದ್ದರೆ, ಸೂ ಫ್ರಮ್ ಸೋದಂಥ ಸಿನಿಮಾಕ್ಕೂ ಇಂಥ ಒಂದು ಹೊಲಸಿನ ಮಾತನ್ನು ಕೆಲವು ಮಾಧ್ಯಮಗಳು ಆಡ್ತವೆ ಅಂತಾದರೆ, ತಮಗೆ ದುಡ್ಡು ಕೊಟ್ಟಿಲ್ಲ, ತಮಗೆ ಪ್ರಚಾರಕ್ಕೆ ಅವರು ಬಂದಿಲ್ಲ, ತಮಗೆ ಯಾವುದೇ ರೀತಿಯಲ್ಲೂ ಪ್ರಮೋಷನ್ ಕೊಟ್ಟಿಲ್ಲ, ಕಮರ್ಷಿಯಲ್ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಇಂಥ ಕಚಡ ರೀತಿಯಲ್ಲೇ ಕೆಲವರು ಮಾತಾಡ್ತಾರೆ ಅಂತಾದರೆ, ಅವರು ಪತ್ರಿಕೋದ್ಯಮದಲ್ಲಿರುವಂಥ ವ್ಯತಿರಿಕ್ತವಾದಂಥ ವಿಪರೀತವಾದಂಥ ರೋಗಗ್ರಸ್ತ ಮನಸ್ಸಿನವರು, ರುಗ್ಣ. ಅದು ಪ್ರಚಾರ ಅಥವಾ ನಮಗೆ ಮಾತಾಡುವ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದು ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ, ಅದು ಸ್ವೇಚ್ಛಾಚಾರ. ಸ್ವೇಚ್ಛಾಚಾರದ ಅತಿಯಾದಾಗ ಅದು ಅತ್ಯಾಚಾರ ಆಗುತ್ತೆ. ಅಂಥದ್ದನ್ನು ಗಮನಿಸಿದ್ದೇನೆ ನಾನು. ಅಂದರೆ ಹೊಟ್ಟೆ ಕಿಚ್ಚಿನ ಮಹಾಪಾಪಿಗಳು ಎಂಥ ಒಂದು ಶುದ್ಧ ಕೃತಿಗೂ ಎಂಥ ಒಂದು ಅತ್ಯುತ್ತಮ ಕೃತಿಗೂ ಕೂಡ ಕೆಟ್ಟದಾದಂಥ ಒಂದು ಆಕೃತಿಯನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ ಅಂತಾದರೆ, ಅದಕ್ಕೂ ಈ ಸೂ ಫ್ರಮ್ ಸೋಕ್ಕೆ ಯಾರ್ದೂ ಇಂಥ ಮಾತು ಬರಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ. ಆದರೆ ಸ್ವಾತಂತ್ರ್ಯವೇ ಮಹಾಧರ್ಮ, ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ನಮ್ಮ ಹಕ್ಕು,
ಮಾತಾಡುವುದನ್ನು ಯಾವ ರೀತಿ ಬೇಕಾದರೂ ಮಾತಾಡಬಹುದು, ನಮ್ಮ ಹತ್ರ ಒಂದು ಸೋಷಿಯಲ್ ಮೀಡಿಯಾ ಇದೆ ಅನ್ನುವ ಕಾರಣಕ್ಕಾಗಿ ಒಂದು ಸೃಜನಾತ್ಮಕವಾದಂಥ ಶುದ್ಧ ಕೃತಿಯ ಮೇಲೆ ಹೊಲಸು ಎರಚೋದಿದೆಯಲ್ಲ, ಅದು ಅತ್ಯಂತ ಅಪರಾಧ. ಇವೆಲ್ಲವನ್ನ ಮೀರಿ ಇವತ್ತು ಜನಸಮೂಹವನ್ನು ಅದ್ಭುತವಾಗಿ ಸೆಳೆದಿದೆ ಅಂತ ಆದರೆ ಸೂ ಫ್ರಮ್ ಸೋ ವರ್ತಮಾನದ ಒಂದು ಅತ್ಯುತ್ತಮ ಕೃತಿ. ವರ್ತಮಾನದಲ್ಲಿ ಇಡೀ ಜಾತಿ, ಗೋತ್ರ, ಮತ, ಆಮೇಲೆ ವಯೋವೃದ್ಧರಿಂದ ಹಿಡಿದು ಬಾಲಕರವರೆಗೆ, ಅಂದರೆ ಅಬಾಲ ವೃದ್ಧರು ಅಂತಾರಲ್ಲ, ಅಂದರೆ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೇನೆ ಎಲ್ಲರನ್ನೂ ಏಕಕಾಲದಲ್ಲಿ ಥಿಯೇಟರ್ನತ್ತ ಅದು ಚುಂಬಕದ ಹಾಗೆ ಸೆಳೆದು ಇವತ್ತು ವರ್ತಮಾನದಲ್ಲಿ ಒಂದು ಇತಿಹಾಸವನ್ನು ಹೊಸದಾಗಿ ಕಟ್ಟುವಂಥ ಕೆಲಸವನ್ನು ರಾಜಬಿ ಶೆಟ್ಟಿಯವರ ನೇತೃತ್ವದ ತಂಡ ಮಾಡ್ತಾ ಇದೆ. ಮತ್ತೊಮ್ಮೆ ಅವರಿಗೆ ಅಭಿನಂದಿಸಬೇಕು ಅಂತ ಅನ್ನಿಸ್ತು. ಯಾರ್ಯಾರೋ ಬಾಯಿದೆ, ನಾಲ್ಗೆ ಇದೆ, ಒಂದು ಮಾಧ್ಯಮ ಇದೆ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಒಂದು ಸರಿಯಾಗಿ ಸಹಳ ಬರುವುದಿಲ್ಲ, ಭಾಷೆಯನ್ನು 2 ವಾಕ್ಯ ರಚನೆಯನ್ನು ಶುದ್ಧವಾಗಿ ಮಾಡಲಿಕ್ಕೆ ಬರುವುದಿಲ್ಲ, ಆದರೂ ಕೂಡ ಏನೇನೇನೋ ಈ ಸೂ ಫ್ರಮ್ ಸೋದ ಬಗ್ಗೆ ಬೊಗಳಿದ್ದನ್ನು, ವಾಚಾಳಿತನದಿಂದ ಮಾತಾಡಿದ್ದನ್ನು ನೋಡಿದೆ. ಆ ಸಂದರ್ಭದಲ್ಲಿ ಅದನ್ನು ಇಟ್ಟುಕೊಂಡು ಆ ಸಿನಿಮಾದ ಗಳಿಕೆ ಮತ್ತು ಹೆಗ್ಗಳಿಕೆ ಎರಡನ್ನೂ ನಿಮ್ಮೆದುರು ಇಡಬೇಕು. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಹೊಸಬರು ಇವತ್ತು ಏನು ಬರ್ತಾ ಇದ್ದಾರೆ, ಅವರು ನೀವು ಸಿನಿಮಾ ಕಟ್ಟುವ ಪ್ರಕ್ರಿಯೆ ಹೇಗೆ, ಒಂದು ತಂಡವನ್ನು ರಚಿಸುವುದು ಹೇಗೆ, ಮತ್ತು ಎಂಥ ಒಂದು ಮನೋಭಾವದಲ್ಲಿ ನೀವು ಸಿನಿಮಾದ ಒಂದು ಸೃಜನಾತ್ಮಕವಾದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಬೇಕು, ಹಾಗೆ ತೊಡಗಿಕೊಂಡಾಗ ಅದರ ಬರುವ ಫಲ ಎಷ್ಟು ಸಮೃದ್ಧವಾಗಿರುತ್ತೆ ಅನ್ನೋದಕ್ಕೆ ರಾಜಬಿ ಶೆಟ್ಟಿ ಒಂದು ತನ್ನ ತಂಡದ ಮೂಲಕ ಉಜ್ವಲವಾದ ಉದಾಹರಣೆಯಾಗಿ ಇವತ್ತು ನಿಂತಿದ್ದಾರೆ. ರಾಜ್, ನಿಮಗೆ ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಗಳು. ಕನ್ನಡ ಚಿತ್ರರಂಗಕ್ಕೆ ಮರುಹುಟ್ಟನ್ನು ಕೊಟ್ರಿ, ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಕೊಟ್ರಿ, ಕನ್ನಡ ಚಿತ್ರರಂಗಕ್ಕೆ, ಚಿತ್ರೋದ್ಯಮಕ್ಕೆ, ಚಿತ್ರವನ್ನು ಇಡೀಯದಾಗಿ ಕಟ್ಟುವ ಪ್ರಕ್ರಿಯೆಗೆ ಹೊಸ ದಾರಿಯನ್ನು ತೋರಿಸಿದ್ರಿ. ಅದ್ಭುತವಾದಂಥ ಪ್ರಚಾರ, ಹೆಲಿಕಾಪ್ಟರ್ ಪ್ರಚಾರ, ಸ್ಪೆಷಲ್ ಜೆಟ್ಟಲ್ಲಿ ಪ್ರಚಾರ, ಪ್ರೈವೇಟ್ ಜೆಟ್ಟಲ್ಲಿ ಪ್ರಚಾರ, ಈ ಥರದ್ದೆಲ್ಲ ಮಾಡಿ ಏನೂ ನೀವು ಸಿನಿಮಾವನ್ನು ಗೆಲ್ಲಿಸಲಾರಿರಿ. ಸಿನಿಮಾದ ಒಳಗಡೆ ಪ್ರೈವೇಟ್ ಜೆಟ್ ಇರಬೇಕು, ಸಿನಿಮಾದ ಒಳಗಡೆ ಅಲ್ಲಿ ಪ್ಯಾನ್ ಇಂಡಿಯಾದ ಕಂಟೆಂಟ್ ಇರಬೇಕು, ಸಿನಿಮಾದ ಒಳಗಡೆ ಅದು ಗಟ್ಟಿಯಾದಂಥ ಒಂದು ನೆಲೆಯನ್ನು ಹೊಂದಿರಬೇಕು. ಆವಾಗ ಕನ್ನಡದ ಸಿನಿಮಾ ಕೂಡ ಇವತ್ತು ಹಿಂದಿಯಲ್ಲೂ, ತೆಲುಗಿನಲ್ಲೂ, ತಮಿಳಿನಲ್ಲೂ, ಮಲಯಾಳಮಲ್ಲೂ, ಬಹುಶಃ ಮರಾಠಿಯಲ್ಲೂ ಮುಂದಿನ ದಿನಗಳಲ್ಲಿ ಹೋಗ್ಬೋದು. ಯಾಕೆಂದರೆ ಮರಾಠಿಗೆ ಹೇಳಿ ಮಾಡಿಸಿದಂಥ ಕಥಾನಕ ಇದು. ಹಾಗಾಗಿ ಎಲ್ಲ ಭಾಷೆಯ ನೆಲದಲ್ಲೂ ಕೂಡ ಇದು ನಮ್ಮ ಸಿನಿಮಾ ಅನ್ನುವ ರೀತಿಯಲ್ಲಿ ಇವತ್ತು ಅದು ಬೆಳಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಕಂಟೆಂಟ್, ತಂಡ, ನಿರ್ದೇಶಕ ಮತ್ತು ತಂತ್ರಜ್ಞರು, ಅದರ ಜೊತೆಗೆ ಪ್ರತಿಭಾವಂತ ಕಲಾವಿದರನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡ್ರೆ ಏನಾಗತ್ತೆ ಮತ್ತು ಯಾವ ರೀತಿಯ ಔಟ್ಪುಟ್ ಬರುತ್ತೆ ಅನ್ನೋದಕ್ಕೆ ಸೂ ಫ್ರಮ್ ಸೋ ಒಂದು ಉಜ್ವಲವಾದ ಸಾಕ್ಷಿ. ಅಭಿನಂದನೆಗಳು. ಈ ತಂಡ ಇನ್ನು 10 ಸಿನಿಮಾವನ್ನು ಮಾಡಲಿ. ಇದೇ ರೀತಿಯಲ್ಲಿ ಯಶಸ್ಸಿನ ನಿರಂತರತೆಯಲ್ಲಿ ರಾಜಬಿ ಶೆಟ್ಟಿ ಮುಂದುವರಿಯಲಿ, ಅವರ ತಂಡವೂ ಮುಂದುವರಿಯಲಿ, ಇಂಥ ಸಂತತಿ ಹೆಚ್ಚೆಚ್ಚು ವೃದ್ಧಿಯಾಗಲಿ ಅಂತ ಹಾರೈಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.